ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಂದ ರಾವಣನ ನಿಂದೆ, ಗಾಯಗೊಂಡಿದ್ದ ರಾವಣನನ್ನು ಸಾರಥಿಯು ರಣರಂಗದಿಂದ ಹೊರಕ್ಕೆ ಒಯ್ದುದು ಎಂಬ 103ನೆಯ ಸರ್ಗಕ್ಕೆ ಸ್ವಾಗತ. ಸತೇನ ತು ತಥಾ ಕ್ರೋಧಾತ್ ಕಾಕುಸ್ತೇನಾರ್ದಿತೋ ವೃಷಂ ರಾವಣ ಸಮರಶ್ಲಾಘಿ ಮಹಾಕ್ರೋಧಮುಪಾಗಮತ. ಕ್ರೋಧಾಭಿಭೂತನಾಗಿದ್ದ ಶ್ರೀರಾಮನಿಂದ ಬಹಳವಾಗಿ ಪೀಡಿಸಲ್ಪಟ್ಟ ಯುದ್ಧವನ್ನು ಶ್ಲಾಘಿಸುವ ರಾವಣನು ಅತ್ಯಂತ ಕ್ರುದ್ಧನಾದನು. ಅವನ ಕಣ್ಣುಗಳು ಅಗ್ನಿಯಂತೆ ಪ್ರಜ್ವಲಿಸತೊಡಗಿದವು. ವೀರ್ಯವಂತನಾದ ರಾವಣನು ಕೋಪದಿಂದ ಧನುಸ್ಸನ್ನೆತ್ತಿ ಶ್ರೀರಾಮನನ್ನು ಬಾಣಗಳಿಂದ ಬಹಳವಾಗಿ ಪೀಡಿಸತೊಡಗಿದನು. ಮೇಘವು ಆಕಾಶದಿಂದ ಮಳೆಗರೆದು ಭೂಮಿಯ ಮೇಲಿರುವ ಕೆರೆ ಕಟ್ಟೆಗಳನ್ನು ತುಂಬುವಂತೆ ರಾವಣನು ಬಾಣರೂಪವಾದ ಸಾವಿರಾರು ಜಲಧಾರೆಗಳಿಂದ ಶ್ರೀರಾಮನನ್ನು ತುಂಬಿಬಿಟ್ಟನು. ರಾವಣನು ಬಿಟ್ಟ ಬಾಣಗಳ ಸಮೂಹಗಳಿಂದ ವ್ಯಾಪ್ತನಾಗಿದ್ದ ಶ್ರೀರಾಮನು ಸ್ವಲ್ಪವಾದರೂ ವಿಚಲಿತನಾಗಲಿಲ್ಲ. ಮಹಾಪರ್ವತದಂತೆ ಅಚಲನಾಗಿ ನಿಂತಿದ್ದನು. ರಣರಂಗದಲ್ಲಿ ಶ್ರೀರಾಮನು ತನ್ನ ಬಾಣಗಳ ಸಮೂಹಗಳಿಂದ ಶತ್ರುವಿನ ಬಾಣಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದನು. ಸೂರ್ಯನು ಕಿರಣಗಳನ್ನು ಪ್ರತಿಗ್ರಹಿಸುವಂತೆ ಶ್ರೀರಾಮನು ಕಿರಣಗಳ ರೂಪವಾದ ಶತ್ರುವಿನ ಬಾಣಗಳನ್ನು ಸಗಿಸುತ್ತಿದ್ದನು. ಬಳಿಕ ಅತಿ ಶೀಘ್ರವಾಗಿ ಬಾಣಗಳನ್ನು ಬಿಡುವ ಕೈಚಳಕದಿಂದ ಕೂಡಿದ್ದ ರಾವಣನು ಮಹಾತ್ಮನಾದ ಶ್ರೀರಾಮನ ವಕ್ಷಸ್ಥಳದಲ್ಲಿ ಸಾವಿರಾರು ಬಾಣಗಳಿಂದ ಪ್ರಹರಿಸಿದನು. ಅದರಿಂದ ಉಂಟಾದ ಗಾಯಗಳಿಂದ ಹೊರಬಂದ ರಕ್ತದಿಂದ ತೊಯ್ದು ಹೋಗಿದ್ದ ಶ್ರೀರಾಮನು ಅರಣ್ಯದಲ್ಲಿ ಹೂವುಗಳಿಂದ ತುಂಬಿರುವ ದೊಡ್ಡ ಮುತ್ತುಗದ ಮರದಂತೆ ಕಾಣುತ್ತಿದ್ದನು. ಬಾಣಗಳ ಗಾಯಗಳಿಂದ ಅತ್ಯಂತ ಕುಪಿತನಾದ ಶ್ರೀರಾಮನು ಪ್ರಳಯ ಕಾಲದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಬಾಣಗಳನ್ನು ಬತ್ತಳಿಕೆಯಿಂದ ಹೊರತೆಗೆದನು. ಅನಂತರ ರಾವಣರಿಬ್ಬರು ರೋಷಾವೇಶ ಪೂರಿತರಾಗಿ ಯುದ್ಧ ಮಾಡತೊಡಗಿದರು. ಬಾಣಗಳಿಂದ ಉಂಟಾದ ಕತ್ತಲಿನಿಂದ ವ್ಯಾಪ್ತವಾಗಿದ್ದ ಆ ಸಮರ ಭೂಮಿಯಲ್ಲಿ ಯುದ್ಧ ಮಾಡುತ್ತಿದ್ದ ರಾವಣರಲ್ಲಿ ಯಾರೊಬ್ಬರೂ ಕಾಣುತ್ತಲೇ ಇರಲಿಲ್ಲ. ಆ ಸಮಯದಲ್ಲಿ ಕ್ರೋಧಾಭಿಭೂತನಾಗಿದ್ದ ದಾಶರಥಿಯು ಗಹಗಹಿಸಿ ನಗುತ್ತಾ ಕಠೋರವಾಗಿದ್ದ ಈ ಮಾತುಗಳನ್ನು ಹೇಳಿದನು. ಮಮ ಭಾರ್ಯ ಜನಸ್ಥಾನಾದಜ್ಞಾನಾದ್ ರಾಕ್ಷಸಾಧಮ ಹೃತಾತೆ ವಿವಶ ಯಸ್ಮಾತ್ ತಸ್ಮಾತ್ ವಾನಂಸಿ ವೈರ್ಯವಾನ್. ರಾಕ್ಷಸಾಧಮನೇ, ನೀನು ಜನಸ್ಥಾನದಲ್ಲಿದ್ದ ನನ್ನ ಭಾರ್ಯೆಯನ್ನು ರಕ್ಷಕರಾರು ಎಲ್ಲದಿದ್ದಾಗ ಅಜ್ಞಾನದಿಂದ ಅಪಹರಿಸಿದೆ. ಈ ಕಾರಣದಿಂದಲೇ ನೀನು ಬಲಿಷ್ಠನೂ ಅಲ್ಲ, ಪರಾಕ್ರಮಿಯೂ ಅಲ್ಲ. ಮಯಾ ವಿರಹಿತಾಂ ದೀನಾಂ ವರ್ತಮಾನಾಂ ಮಹಾವನೆ ವೈದೇಹೀಂ ಪ್ರಸಭಂ ಹೃತ್ವ ಶೂರೋಹಮಿತಿ ಮನ್ಯಸೆ. ಮಹಾರಣ್ಯದಲ್ಲಿ ದೈನ್ಯಾವಸ್ಥೆಯಲ್ಲಿರುವ ವೈದೇಹಿಯನ್ನು ನಾನಿಲ್ಲದಾಗ ಬಲಾತ್ಕಾರವಾಗಿ ಅಪಹರಿಸಿ ತಂದಿರುವ ನೀನು ನಾನೇ ಮಹಾಶೂರನೆಂದು ಭಾವಿಸಿಕೊಂಡಿರುವೆ. ಸ್ತ್ರೀಷು ಶೂರ ವಿನಾಥಾಸು ಪರದಾರಾಭಿಮರ್ಶಕ ಕೃತ್ವ ಕಾಪುರುಷಂ ಕರ್ಮ ಶೂರೋಹಮಿತಿ ಮನ್ಯಸೆ. ಪರಸ್ತ್ರೀಯರನ್ನು ನಾಚಿಕೆಯಿಲ್ಲದೆ ಮುಟ್ಟಲು ಹೋಗುವವನೇ, ವೀರನೇ, ಅನಾಥೆಯರಾದ ಸ್ತ್ರೀಯರ ವಿಷಯದಲ್ಲಿ ಹೇಡಿಗಳಾದವರು ಎಸಗುವ ಅತಿ ಕುತ್ಸಿತವಾದ ಕಾರ್ಯವನ್ನು ಮಾಡಿಯೂ ನೀನು ನಾನೇ ಮಹಾಶೂರನೆಂದು ಭಾವಿಸಿಕೊಂಡಿರುವೆ. ಭಿನ್ನ ಮರ್ಯಾದ ನಿರ್ಲಜ್ಜ ಚಾರಿತ್ರೇಶ್ವನವಸ್ಥಿತ ದರ್ಪಾನ್ ಮೃತ್ಯುಮುಪಾದಾಯ ಶೂರೋಹಮಿತಿ ಮನ್ಯಸೆ. ಮರ್ಯಾದೆಗೆಟ್ಟವನೇ, ಲಜ್ಜೆಗೆಟ್ಟವನೇ, ಸದಾಚಾರ ಶೂನ್ಯನೇ, ರಾಕ್ಷಸಾಧವನೇ, ದರ್ಪದ ಕಾರಣದಿಂದ ನೀನು ಮೃತ್ಯುರೂಪಳಾದ ವೈದೇಹಿಯನ್ನು ಅಪಹರಿಸಿ ತಂದಿರುವೆ. ಆದರೂ ನೀನು ನಾನೇ ಮಹಾಶೂರನೆಂದು ಭಾವಿಸಿಕೊಂಡಿರುವೆ. ಶೂರೇಣ ಧನದ ಭ್ರಾತ್ರ ಬಲೈ ಸಮುದಿತೇನೊ ಚ ಶ್ಲಾಘನೀಯಂ ಮಹತ್ಕರ್ಮ ಯಶಸ್ಯಂಚ ಕೃತಂ ತ್ವಯ. ನೀನು ಮಹಾಶೂರನು, ಬಲಸಂಪನ್ನನು, ಮೇಲಾಗಿ ಕುಬೇರನ ತಮ್ಮನು, ಶ್ಲಾಘನೀಯವಾದ ಯಶಸ್ಕರವಾದ ಮಹಾಕಾರ್ಯವನ್ನೇ ಮಾಡಿರುವೆ. ಭಲೆ ರಾಕ್ಷಸ, ಉತ್ಸೇಕೇನಾಭಿಪನ್ಯಸ್ಯ ಗರ್ಹಿತಸ್ಯ ಹಿತಸ್ಯ ಚ ಕರ್ಮಣಃ ಪ್ರಾಪ್ನುಹೀದಾನೀಂ ತಸ್ಯಾದ್ಯ ಸುಮಹತ್ ಫಲಂ. ದುರಭಿಮಾನದಿಂದ ಕೊಬ್ಬಿ ಮದೋನ್ಮತ್ತನಾಗಿ ಮಾಡಿರುವ ಅತಿ ನಿಂದ್ಯವಾದ ಮತ್ತು ಅಹಿತಕರವಾದ ನಿನ್ನ ಕುತ್ಸಿತವಾದ ಕಾರ್ಯಕ್ಕೆ ಈಗಲೇ ನೀನು ಮಹಾಫಲವನ್ನು ಪಡೆಯಲಿರುವೆ. ಶೂರೋಹಮಿತಿ ಚಾತ್ಮಾನಮವಗಚ್ಚಸಿ ದುರ್ಮತೆ ನೈವ ಲಜ್ಜಾಸ್ಥಿತೇ ಸೀತಾಂ ಚೋರವದ್ಯಪಕರ್ಷತಃ. ದುರ್ಮತಿಗೆ, ಶೌರ್ಯ ಸಂಪನ್ನನೆಂದು ನಿನ್ನನ್ನು ಭಾವಿಸಿಕೊಂಡಿರುವೆ. ಆದರೆ ಸೀತೆಯನ್ನು ಕಳ್ಳತನದಿಂದ ಅಪಹರಿಸಿಕೊಂಡು ಬರಲು ನಿನಗೆ ಸ್ವಲ್ಪವಾದರೂ ನಾಚಿಕೆಯಾಗಲಿಲ್ಲವೇ? ನಾನಿದ್ದಾಗ ನೀನೇನಾದರೂ ಸೀತೆಯನ್ನು ಬಲಾತ್ಕಾರವಾಗಿ ಅಪಹರಿಸಲು ಬಂದಿದ್ದೆಯಾದರೆ
ಆಗಲೇ ನಿನ್ನನ್ನು ನನ್ನ ಬಾಣಗಳಿಂದ ಸಂಹರಿಸಿ ನಿನ್ನ ತಮ್ಮನಾದ ಕರನನ್ನು ನೋಡಲು ಕಳುಹಿಸಿಬಿಡುತ್ತಿದ್ದೆನು. ಮಂದ ಬುದ್ಧಿಯವನೇ, ಅದೃಷ್ಟವಶದಿಂದ ನೀನೀಗ ನನ್ನ ಕಣ್ಣುಗಳಿಗೆ ಗೋಚರನಾಗಿರುವೆ. ಈಗಲೇ ನಿನ್ನನ್ನು ತೀಕ್ಷ್ಣವಾದ ಬಾಣಗಳ ಮೂಲಕ ಯಮನ ಅರಮನೆಗೆ ಕಳುಹಿಸಿಕೊಡುತ್ತೇನೆ. ಇಂದು ನನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟು ರಣರಂಗದ ಧೂಳಿನಲ್ಲಿ ಬೀಳದಿರುವ ಜಾಜ್ವಲ್ಯಮಾನವಾದ ಕುಂಡಲಗಳಿಂದ ಕೂಡಿರುವ ನಿನ್ನ ತಲೆಯನ್ನು ಮಾಂಸಾಶಿಗಳಾದ ಪ್ರಾಣಿಗಳು ಕಿತ್ತಾಡಲಿ. ನಿನ್ನ ದೇಹವು ಕೆಳಕ್ಕೆ ಬಿದ್ದೊಡನೆಯೇ ರಣಹದ್ದುಗಳು ನಿನ್ನ ಮೇಲೆ ಕುಳಿತುಕೊಳ್ಳಲಿ. ಬಾಣಗಳ ಮೊನಚಿನಿಂದ ಆದ ಗಾಯಗಳಿಂದ ಹೊರಬರುತ್ತಿರುವ ನಿನ್ನ ರಕ್ತವನ್ನು ಆಶೆಯಿಂದ ಯಥೇಚ್ಛವಾಗಿ ಕುಡಿಯಲಿ. ಈಗ ನಾನು ಬಿಡಲಿರುವ ಬಾಣಗಳಿಂದ ಚಿನ್ನ ಭಿನ್ನನಾಗಿ ಪ್ರಾಣಗಳನ್ನು ತೊರೆದು ಕೆಳಕ್ಕೆ ಬೀಳುವ ನಿನ್ನ ಶರೀರದ ಕರುಳುಗಳನ್ನು ಪಕ್ಷಿಗಳು ಗರುಡನು ಹಾವುಗಳನ್ನು ಕೊಕ್ಕಿನಿಂದ ಕುಕ್ಕಿ ಎಳೆದಾಡುವಂತೆ ಎಳೆದಾಡಲಿ. ಶತ್ರು ಸಂಹಾರಕನಾದ ಶ್ರೀರಾಮನು ಹೀಗೆ ಹೇಳುತ್ತಾ ತನ್ನ ಸಮೀಪದಲ್ಲಿಯೇ ಇದ್ದ ಅವನನ್ನು ಬಾಣಗಳ ಸಮೂಹಗಳಿಂದ ಮುಚ್ಚಿಬಿಟ್ಟನು. ಆ ಸಮಯದಲ್ಲಿ ಶತ್ರುವಿನ ವಧೆಯನ್ನು ಅಭಿಲಾಷಿಸಿದ್ದ ಶ್ರೀರಾಮನ ಬಲ, ವೀರ್ಯ, ಹರ್ಷ ಮತ್ತು ಅಸ್ತ್ರ ಬಲಗಳು ಇಮ್ಮಡಿಯಾದವು. ಆತ್ಮಜ್ಞಾನಿಯಾದ ಶ್ರೀರಾಮನಿಗೆ ಎಲ್ಲ ಮಹಾಸ್ತ್ರಗಳು ಕಾಣಿಸಿಕೊಂಡವು. ಹರ್ಷೋತ್ಸಾಹಗಳಿಂದ ಶ್ರೀರಾಮನು ತನ್ನ ಕೈಚಳಕವನ್ನು ಶೀಘ್ರಾತಿಶೀಘ್ರವಾಗಿ ತೋರತೊಡಗಿದನು. ಇದ್ದಕ್ಕಿದ್ದಂತೆಯೇ ತನ್ನಲ್ಲಿ ಈ ಎಲ್ಲ ಶುಭ ಲಕ್ಷಣಗಳು ಪ್ರಾದುರ್ಭವಿಸಿದುದನ್ನು ಮನಗಂಡು ರಾಕ್ಷಸಾಂತಕನಾದ ಶ್ರೀರಾಮನು ಪುನಃ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಪ್ರಹರಿಸತೊಡಗಿದನು. ವಾನರ ವೀರರು ಎಸೆಯುತ್ತಿದ್ದ ಬಂಡೆಗಳ ಪ್ರಹಾರಗಳಿಂದಲೂ ರಾಘವನ ಬಾಣಗಳ ವರ್ಷದಿಂದಲೂ ರಾವಣನ ಮನಸ್ಸು ವ್ಯಾಕುಲಗೊಂಡಿತು. ವ್ಯಾಕುಲವಾದ ಅಂತಃಕರಣದಿಂದ ಕೂಡಿದ್ದ ರಾವಣನು ಆ ಸಮಯದಲ್ಲಿ ಪ್ರತ್ಯಸ್ತ್ರಗಳನ್ನು ಬಿಡಲು ಪ್ರಯತ್ನಿಸಲಿಲ್ಲ. ಧನುಸ್ಸಿನ ನಾಣನ್ನು ಸೆಳೆಯಲಿಲ್ಲ. ಶ್ರೀರಾಮನ ಪರಾಕ್ರಮಕ್ಕೆ ಅನುಗುಣವಾದ ಪರಾಕ್ರಮವನ್ನು ತೋರಲು ಪ್ರಯತ್ನಿಸಲಿಲ್ಲ. ಆದರೆ ಶ್ರೀರಾಮನ ಬಾಣಗಳು, ವಿಧ ವಿಧವಾದ ಶಸ್ತ್ರಗಳು ರಾವಣನ ಮೇಲೆ ಮೃತ್ಯುರೂಪವಾಗಿ ಪುಂಖಾನುಪುಂಖವಾಗಿ ಬಂದು ಬೀಳುತ್ತಿದ್ದವು. ರಾವಣನಿಗೆ ಮೃತ್ಯುಕಾಲವು ಸನ್ನಿಹಿತವಾಗಿದ್ದಿತು. ಆ ಸಮಯದಲ್ಲಿ ರಥವನ್ನು ನಡೆಸುತ್ತಿದ್ದ ಸೂತನು ರಾವಣನ ಅವಸ್ಥೆಯನ್ನು ಸಮೀಕ್ಷಿಸಿ ಸ್ವಲ್ಪವೂ ಭ್ರಾಂತನಾಗದೆ ರಣರಂಗದಿಂದ ರಥವನ್ನು ಹೊರಕೊಯ್ದನು. ರಾಜನು ಶಕ್ತಿಹೀನನಾಗಿ ರಥದಲ್ಲಿ ಬಿದ್ದಿರುವುದನ್ನು ಗಮನಿಸಿದ ಸಾರಥಿಯು ಮೇಘದಂತೆ ಗಡಗಡ ಶಬ್ದದಿಂದ ಕೂಡಿದ್ದ ಭಯಂಕರವಾಗಿದ್ದ ಮಹಾರಥದ ಮೂಲಕವಾಗಿ ರಾಕ್ಷಸ ರಾಜನನ್ನು ಯುದ್ಧಭೂಮಿಯಿಂದ ಶೀಘ್ರವಾಗಿ ಕರೆದೊಯ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 103ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.